ನಮಗೂ ಮನಸ್ಸು ಅಳುತ್ತು. ಏನಪ್ಪ ಇಷ್ಟೊಂದು ಕೀಳು ಮಟ್ಟದ ಐತಲ್ಲ ಈ ಸರ್ಕಾರ ಅಂತ ಒಬ್ರಿಗೊಂಥರ ಮಾಡ್ತಾರಲ್ಲ. ಆ ರೇಪಿಸ್ಟ್ಗಿಂತ ಕಡೆ ಊಟ ದರ್ಶನ್ ಅನ್ನೋದು ಒಂದು ಮನಸ್ಸಿಗೆ ಬೇಜಾರಾಯ್ತು, ತುಂಬಾ ಬೇಜಾರಾಯ್ತು ನಮಗೆ. ಯಾಕಂತಂದ್ರೆ ಅವರು ದೊಡ್ಡ ಹೆಸರು ಮಾಡಿರೋರು, ನೂರಾರು ಜನಕ್ಕೆ ಸಹಾಯ ಮಾಡಿರೋರು. ತಪ್ಪು ಮಾಡಿದಿರೋರು ಯಾರಿದ್ದಾರೆ ಪ್ರಪಂಚದಲ್ಲಿ? ನಾವು ತಪ್ಪು ಮಾಡಲ್ವಾ? ನೀವು ತಪ್ಪು ಮಾಡಲ್ವಾ? ಪ್ರಪಂಚದಲ್ಲಿರೋ ಪ್ರತಿಯೊಬ್ಬರು ತಪ್ಪು ಮಾಡೇ ಮಾಡ್ತಾರೆ. ಸರ್, ಈಗ ಮೊನ್ನೆ ದರ್ಶನ್ ಅವರು ಒಂದು ಆಕೆ ದಿಂಬಿಗೆ ಕೋರ್ಟ್ ಮುಖಾಂತರ ಹೋಗಿ ಆರ್ಡರ್ ತಂದು ತಗೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಬಟ್ ಇನ್ನು ಕೆಲವರಿಗೆ ಕೋರ್ಟ್ ಅಲ್ಲೇ ಮೋಜಿ ಮುಕ್ತಿ ಮಾಡ್ಕೊಂಡು ರೆಸಾರ್ಟ್ ಮಾಡ್ಕೊಂಡಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಅದು ಹೆಂಗ್ ಹೇಳೋದು? ನಾವು ಒಬ್ಬ ಅಪರಾಧಿ ಕೊಡ್ತಾರೆ, ಈ ಅಪರಾಧಿನೋ ನಿರಪರಾಧಿನೋ ಇನ್ನೂ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಸರಿಯಾಗಿ. ನಮಗೂ ಗೊತ್ತಿಲ್ಲ, ಜನಗಳಿಗೂ ಗೊತ್ತಿಲ್ಲ. ಅದು ಕೋರ್ಟಲ್ಲೇ ತೀರ್ಮಾನ ಆಗ್ಬೇಕು, ಅವ್ರ ಅಪರಾಧಿನ ನಿರಪರಾಧಿನ. ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅಂದ್ರೆ ಏನೇ ಆಗ್ಲಿ 10 ಜನ ಈ ಅಪರಾಧಿಗಳು ಶಿಕ್ಷೆ ಆದ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅನ್ನೋದೇ ನಮ್ಮ ಭಾವನೆ. ನಮಗೆ ಕರುಣ ಇದೆ, ಇಲ್ಲ ಅಂತ ಏನಿಲ್ಲ. ಒಳ್ಳೆ ನಟ, ಒಳ್ಳೆ ಫ್ಯೂಚರಲ್ಲಿ ಹೆಲ್ಪ್ ಮಾಡಿದ್ದಾರೆ, ಸಾಕಾರ ಜನಕ್ಕೆ ಸಹಾಯ ಮಾಡಿದ್ದಾರೆ, ಅದೆಲ್ಲ ಓಕೆ. ಏನೋ ಒಂದು ಜೀವನದಲ್ಲಿ ಒಂದು ಸಣ್ಣ ತಪ್ಪು ಮಾಡಿದ್ರೇನೋ ಅನ್ನೋದು ನಮಗೂ ಹೊರಗಿದೆ. ಮಾಡಬಾರ್ದಾಯ್ತು. ಸರ್ಕಾರ ಏನು ಟಾರ್ಗೆಟ್ ಮಾಡ್ತಿದೆ? ಯಾಕಂದ್ರೆ ಅವರಿಗೆ ಆಸ್ತಿ ತಿಂಬನೇ ಕೊಡ್ತಾ ಇಲ್ಲ ಅಲ್ಲಿ. ಈಗ ಬೇರೆ ಮನೆ ಉಮೇಶ್ ರೆಡ್ಡಿ ಅಂತ ಒಬ್ಬ ರೇಪಿಸ್ಟ್ಗೆ ಕುತ್ಕೊಂಡು ಅವರು ಅಂತರ್ಗೆ ರೇಪಿಸ್ಟ್ಗಳಿಗೆಲ್ಲ ಹೆಲ್ಪ್ ಮಾಡ್ತಾರೆ. ನಮ್ಮ ನಟನಿಗೆ ಇಷ್ಟೊಂದು ಹೆಸರುವಾಸಿ ಮಾಡ್ಕೊಂಡಿರೋ ನಮ್ಮ ಚಿತ್ರನಟರಿಗೆ ಇಷ್ಟೊಂದು ಸಣ್ಣ ಒಂದು ಹೆಲ್ಪ್ ಮಾಡಿಲ್ಲ ಅಂದ್ರೆ ನಮಗೂ ಮನಸ್ಸು ಅಳುತ್ತು. ಏನಪ್ಪ ಇಷ್ಟೊಂದು ಕೀಳು ಮಟ್ಟದ ಐತಲ್ಲ ಈ ಸರ್ಕಾರ ಅಂತ ಒಬ್ರಿಗೊಂಥರ ಮಾಡ್ತಾರಲ್ಲ. ಆ ರೇಪಿಸ್ಟ್ಗಿಂತ ಕಡೆ ಊಟ ದರ್ಶನ್ ಅನ್ನೋದು ಒಂದು ಮನಸ್ಸಿಗೆ ಬೇಜಾರಾಯ್ತು, ತುಂಬಾ ಬೇಜಾರಾಯ್ತು ನಮಗೆ. ಯಾಕಂತಂದ್ರೆ ಅವರು ದೊಡ್ಡ ಹೆಸರು ಮಾಡಿರೋರು, ನೂರಾರು ಜನಕ್ಕೆ ಸಹಾಯ ಮಾಡಿರೋರು. ತಪ್ಪು ಮಾಡಿದಿರೋರು ಯಾರಿದ್ದಾರೆ ಪ್ರಪಂಚದಲ್ಲಿ? ನಾವು ತಪ್ಪು ಮಾಡಲ್ವಾ? ನೀವು ತಪ್ಪು ಮಾಡಲ್ವಾ? ಪ್ರಪಂಚದಲ್ಲಿರೋ ಪ್ರತಿಯೊಬ್ಬರು ತಪ್ಪು ಮಾಡೇ ಮಾಡ್ತಾರೆ. ಆದರೆ ತಪ್ಪಿಗೆ ಅದೇ ಶಿಕ್ಷೆ ಅಲ್ಲ, ಏನೋ ಸಹಾಯ ಮಾಡಬೇಕಾಗಿತ್ತು. ಇನ್ನೊಂದು, ಅವರಲ್ಲೇ ತಪ್ಪಿಟ್ಕೊಂಡು ಈ ವಿಡಿಯೋ ವೈರಲ್ ಮಾಡಿದ್ದು ಧನ್ವೀರ್ ಅಂತ ಅವ್ರನ್ನ ಕರ್ಕೊಂಡೋಗಿ ಲಾಕ್ ಮಾಡಿ ಒಂದು ಎಂಕ್ವೈರಿ ಮಾಡ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಸರಿ? ಯಾಕಂದ್ರೆ ಅವ್ರನ್ನ ತಪ್ಪಿಟ್ಕೊಂಡು ಬ್ಲೇಮ್ ಮಾಡೋದು ಎಷ್ಟು ಸರಿ ಸರ್? ಅದ್ರ ಬಗ್ಗೆ ನಮ್ಗೆ ಅಷ್ಟು ತಿಳಿವಳಿಕೆ ಇಲ್ಲ ಸರ್. ಅವರು ತಪ್ಪು ಮಾಡಿದ್ರು ಅಥವಾ ಇವ್ರು ವಿಡಿಯೋ ಮಾಡಿದ್ರು, ಅವ್ರು ವಿಡಿಯೋ ಮಾಡಿದ್ರು, ಅದು ನಮಗೂ ಗೊತ್ತಿಲ್ಲ, ನಾವು ನೋಡುವಿಲ್ಲ. ಇಲ್ಲದಿರೋ ವಿಚಾರನ ಯಾಕೆ ಮಾತಾಡ್ಬೋದು? ಅಲ್ಲಲ್ಲ, ಈಗ ಒಂದು ಸೆಂಟ್ರಲ್ ಜೈಲಲ್ಲಿ ಮಾಡಿದವುದು ವಿಡಿಯೋ ಆಗಿದೆ, ಓಕೆ. ಆ ವಿಡಿಯೋ ಮಾಡಿದ ಅಲ್ಲಿ ಕೈದಿಗಳಿಗೆ ಏನು ಶಿಕ್ಷೆ ಮಾಡ್ಬೇಕು, ಅದು ಏನು ಶಿಕ್ಷೆ ಮಾಡ್ಬೇಕು. ಅದ್ಬಿಟ್ಟು ನೀನು ವಿಡಿಯೋ ವೈರಲ್ ಮಾಡಿ ಅಂತ ಅವ್ರ ಮೇಲೆ ಕರ್ಕೊಂಡು ಎನ್ಕ್ವೈರಿ ಮಾಡೋದು ಎಷ್ಟು ಸರಿ? ಫಸ್ಟ್ ಅವ್ರ ತಕ್ಕ ನೆಗಣ ಬಿದ್ದಿದೆ, ಅದು ಸರಿ ಮಾಡ್ಕೋಬೇಕಲ್ವಾ? ಅದೇನಿದು ಸೆಂಟ್ರಲ್ ಜೈಲಲ್ಲಿ ಇರ್ತಾರಲ್ಲ ಅಧಿಕಾರಿಗಳು, ಅವ್ರು ಕರೆಕ್ಟ್ ಆಗಿರ್ಬೇಕು ಮೇನ್. ಇನ್ನು ಅವ್ರನ್ನ ಮಾಡಕ್ ಬಿಟ್ಬಿಟ್ಟು ಇನ್ನೊಬ್ರ ಬಗ್ಗೆ ತಲೆ ಮೇಲೆ ಗೂಬೆ ಕೊರ್ಸೋದು ಅಷ್ಟೇ ಸರಿಯಲ್ಲ. ಅವರು ಎಚ್ಚರಿಕೆ ವಹಿಸ್ಬೇಕು ಅದ್ರ ಬಗ್ಗೆ ಅಲ್ವಾ? ಅವ್ರು ಎಚ್ಚರಿಕೆ ವಹಿಸ್ಬೇಕು. ಜೈಲಾಧಿಕಾರಿಗಳಾಗಲಿ, ಸೂಪ್ರೆಂಟ್ಗಳಾಗಲಿ, ಮತ್ತೊಬ್ಬರಾಗಲಿ ಅಧಿಕಾರಿಗಳು ಅವ್ರು ಎಚ್ಚರಿಕೆ ವಹಿಸ್ಬೇಕು. ಅದು ಬಿಟ್ಬಿಟ್ಟು ಇನ್ನೊಬ್ಬರನ್ನ ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ ಗೂಬೆ ಕರ್ಸೋದು ಎಷ್ಟು ಸರಿ? ಟಾರ್ಗೆಟ್ ಮಾಡ್ತಾರೆ ನಿಜ ಅಂತೀರಾ? ದರ್ಶನ್ ಅವ್ರು ಟಾರ್ಗೆಟ್ ಆಗ್ತಾರೆ ನಿಜ ಅಂತ ಒಂದು ಪಕ್ಷದಲ್ಲಿ ಹೇಳ್ಬೇಕಂದ್ರೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇವರು, ಸರ್ಕಾರದವರು 100% ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಾನೆ ಅನಿಸ್ತಾ ಇದೆ ನಮ್ಗೆ. ನೋಡಿ, ಅವ್ರದ್ದೊಂದು ಬೇಲ್ನ ಕ್ಯಾನ್ಸಲ್ ಮಾಡೋಕೆ ಸುಪ್ರೀಂ ಕೋರ್ಟ್ ತನಕ ಹೋದ್ರು. ಒಂದು ಇಲ್ಲಿ ಸೆಂಟ್ರಲ್ ಜೈಲ್ ಇಂತ ಅವಸ್ಥೆಗಳು ನಡೆದ್ರು ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳಲ್ಲ, ಬರೀ ಯಾರೋ ಒಬ್ರು ಅಮಾನತು ಮಾಡ್ತಾರೆ ಅಂತ ಹೇಳ್ತಾರೆ. ಈಗ ದಯಾನಂದ್ ಅವರೆಲ್ಲೋ ರಾಜ್ಯದಲ್ಲಿ ಉತ್ತರ ಕೊಡ್ಬೇಕಾದ್ರು ಯಾವ್ದೋ ಫಾರಿನ್ ಶಿಪ್ ಹೋಗ್ಬಿಟ್ಟಿದ್ದಾರೆ, ಅವ್ರನ್ನ ಯಾಕೆ ಅಮಾನತ್ ಮಾಡ್ತಾ ಇಲ್ಲ? ಅವ್ರನ್ನ ಅಮಾನತ್ ಮಾಡ್ಬೇಕಾಯ್ತು. ಯಾಕೆ ಹೇಳಿ, ಅವರು ಮೇಲಧಿಕಾರಿ ಇನ್ಚಾರ್ಜ್ ತಾನೆ ಅವರು, ಅವರು ಕರೆಕ್ಟಾಗಿ ನಡ್ಸ್ಬೇಕಾಯ್ತು. ಈಗ ಇನ್ನೊಬ್ರನ್ನ ಇವರೇ ಕರೆಕ್ಟಾಗಿ ಮಾಡಿಲ್ಲ ಅಂತಂದ್ಮೇಲೆ ಇನ್ನೊಬ್ರ ಮೇಲೆ ಯಾಕೆ ಗೋಬೆ ಕೊರ್ಸ್ಬೇಕು? ಇಲ್ಲಿ ಯಾರ್ದು ತಪ್ಪು? ನೋಡ್ಕೋಬೇಕಾಗಿರೋ ತಪ್ಪ ಇಲ್ಲ ನೋಡಕ್ ಬಂದಿರೋದು ತಪ್ಪ? ಧನ್ವೀರು ನೋಡಕ್ ಬಂದಿರೋದು, ಇವರು ನೋಡ್ಕೊಳ್ಬೇಕಾಗಿರೋದು. ಸರ್, ಮಂಜುನಾಥ್ ಅಂತ, ಬೆಂಗಳೂರು ಆಟ ಸೇನೆ ಅಂದ್ರಳ್ಳಿ ಘಟಕದಿಂದ ಸರ್ ಮಾತಾಡ್ತಿರೋದು. ನಮ್ಮ ಸಮಸ್ಯೆ ತುಂಬ ಸಮಸ್ಯೆ ಆಗಿದೆ. ಏನಂದರೆ ಬೈಕ್ ಟ್ಯಾಕ್ಸಿ ಎಲ್ಲ ಓಪನ್ ಮಾಡಿ ಇವಾಗ ಬೈಕ್ ಟ್ಯಾಕ್ಸಿ ಎಲ್ಲ ಜಾಸ್ತಿ ಆಗಿದೆಯಲ್ಲ, ಕಾರಣಕ್ಕಾಗಿ ಏನಾಗ್ಬಿಟ್ಟಿದೆ, ಆಟೋಗಳೆಲ್ಲ ರೋಡಲ್ಲೆಲ್ಲ ನಿಂತ್ಕೊತಾ ಇದೆ. ಅದಕ್ಕೆ ಏನಾದರೆ ಸರ್ಕಾರದವರು ಪರಿಹಾರ ಕೊಟ್ಟಿಲ್ಲ. ಮೊದಲನೇ ಮಾತು ಪರಿಹಾರ ಕೊಡಬೇಕಾಗಿತ್ತು. ಬೇರೆ ಬೇರೆ ರಾಜ್ಯ ಎಲ್ಲ ಕಂಪೇರ್ ಮಾಡಿದರೆ ಬೇರೆ ರಾಜ್ಯದಲ್ಲಿ ಕೊಟ್ಟಿದ್ದಾರೆ, ನಮ್ಮ ರಾಜ್ಯದಲ್ಲಿ ಯಾವುದೂ ಕೊಟ್ಟಿಲ್ಲ. ಇನ್ನೊಂದು ರೋಡಲ್ಲೆಲ್ಲ ನಿಂತ್ಕೊತಾ ಇದೆ ಅಂದರೆ ಅವ್ರ ಮನೆಗೆ ತುಂಬ ಸಮಸ್ಯೆ ಆಗ್ತಾಯಿದೆ ಅಂತ ನನಗೆ ಅನಿಸುತ್ತೆ. ಏನಂದರೆ ಒಂದು ದಿನಕ್ಕೆ 1,000 ದುಡಿತಾ ಇಲ್ಲ ಅಂದರೆ ನಾವು ಕಂತು ಹೆಂಗೆ ಕಟ್ಟೋದು, ಲೋನ್ ಹೆಂಗೆ ಕಟ್ಟೋದು, EMI ಕಟ್ಟಬೇಕಾದ್ರೆ ತುಂಬ ಕಷ್ಟ ಆಗಿದೆ.
ಏನಪ್ಪ ಅಂದರೆ ಕಸ್ಟಮರ್ ಕೂಡ ಸಿಗ್ತಾ ಇಲ್ಲ. ಎಲ್ಲ ಆ ಕಡೆ ಬೇರೆ ಹೊರ ರಾಜ್ಯಗಳೆಲ್ಲ ಜನಸಂಖ್ಯೆ ಇವಾಗ ಬೆಂಗಳೂರಿಗೆ ಬರೋದೇ ತುಂಬ ಕಡಿಮೆ ಆಗಿಬಿಟ್ಟಿದೆ. ಆ ಕಾರಣಕ್ಕಿನ ಗಾಡಿ ನಿಂತ್ಕೊತಾ ಇದೆ ನಮಗೆ ಗೊತ್ತಾಗ್ತಾ ಇಲ್ಲ. ಬಟ್ ಬೈಕ್ ಟ್ಯಾಕ್ಸಿ ಸರ್ಕಾರ ಕಡೆಯಿಂದ ಸ್ವಲ್ಪ ಬಂದ್ ಮಾಡಬೇಕಂತ ನನ್ನ ಅಭಿಪ್ರಾಯ ಇದೆ ನೋಡಿ ಸರ್. ಬೈಕ್ ಟ್ಯಾಕ್ಸಿ ಆಲ್ರೆಡಿ ಬಂದಾಗಿದೆ, ಎಲ್ಲಿ ಸರ್? ಬಂದಾಗಿಲ್ಲ ಸರ್, ಬಂದಾಗಿಲ್ಲ ಸರ್. ಸರ್ ನೀವು ಹೇಳ್ಬೇಡಿ, ಅದೆಲ್ಲ ಬಂದಾಗಿಲ್ಲ. ಅದು ಬಂದಾಗಿದ್ರೆ ನಮಗೆ ಇಷ್ಟು ಸಮಸ್ಯೆ ಬರ್ತಿರ್ಲಿಲ್ಲ ಸರ್. ಇವಾಗ ನೋಡಿ, ಇಲ್ಲಿ ರೋಡಲ್ಲಿ ನೋಡ್ಕೊಂಡು ಹೋಗಿ ಸುಮಾರು ಗಾಡಿಗಳು ನಿಂತ್ಕೊಂಡಿದೆ. ಈಗ ಮನೇನು ಕೇಸು ಕೋರ್ಟ್ ಮುಂದೂಡಿದೆ, ಮುಂದೆ ಓಡಿದೆ ಅಂತ ಸುಮ್ಮನೆ ಅಲ್ಲೆಲ್ಲಿ ವೈರಲ್ ಆಗಿದ್ದು ನಾವು ನೋಡ್ತಾ ಇದ್ದೀವಿ ಹೊರತು ವಿನಃ ಇದೇನು ಬಂದಾಗಿಲ್ಲ ಸರ್. ಬಂದಾಗಿದ್ರೆ ಇಷ್ಟು ಸಮಸ್ಯೆ ಆಗ್ತಿರಲಿಲ್ಲ. ತುಂಬ ಸಮಸ್ಯೆ ಆಗ್ತಾಯಿದೆ ಸರ್. ದಿನನಿತ್ಯ ಬಳಸೋ ತರಕಾರಿ ಆಗಲಿ, ಇನ್ನೊಂದು ಏನೋ ಅಕ್ಕಿ ಆಗಲಿ, ಪ್ರತಿಯೊಂದು ಬಳಸಬೇಕಾದ್ರೂ ರೇಟ್ ಜಾಸ್ತಿ ಆಗಿದೆ. ಇನ್ನೊಂದು ಏನಪ್ಪ ಅಂದರೆ ಮೆಟ್ರೋ ಎಲ್ಲ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಅದು ರೇಟ್ ಜಾಸ್ತಿ ಆಗೋದಕ್ಕೂ ನಮಗೆ ತೊಂದರೆ ಇಲ್ಲ. ಬಟ್ ನಮಗೆ ಇವಾಗ ಸಮಸ್ಯೆ ಆಗಿದ್ದೇನೆಂದರೆ ಕಸ್ಟಮರ್ ಸಿಗ್ತಾ ಇಲ್ಲ. ಕಾರಣ ಬೈಕ್ ಟ್ಯಾಕ್ಸಿನೇ ಓಪನ್ ಆಗಿದೆಯಲ್ಲ, ಅದೇ ಕಾರಣಕ್ಕೆ ನಮಗೆ ಯಾವುದು ಕೆಲಸ ಸಿಗ್ತಾ ಇಲ್ಲ ಸರ್. ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೀವಿ ನೋಡಿ. ಇನ್ನೊಂದು, ಈಗ ಬೈಕ್ ಟ್ಯಾಕ್ಸಿ ಅಕಸ್ಮಾತ್ ಹೈಕೋರ್ಟಲ್ಲಿ ಪರ್ಮಿಷನ್ ಕೊಟ್ಟರೆ ನಿಮ್ಮ ಅಭಿಪ್ರಾಯ ಏನೇ ಇರುತ್ತೆ? ಬೈಕ್ ಟ್ಯಾಕ್ಸಿ ಕೊಟ್ಟರೆ ಒಳ್ಳೆಯದು ಸರ್, ಆದರೆ ಕೊಡ್ತಾ ಇಲ್ವಲ್ಲ. ಬೈಕ್ ಓಡಿಸೋಕ್ಕೆ ಪರ್ಮಿಷನ್ ಕೊಟ್ಟರೆ ಒಳ್ಳೇದಾ ನಿಮಗೆ? ಇಲ್ಲ ಸರ್, ನಮಗೇನು ಒಳ್ಳೇದು ಅನಿಸುತ್ತೆ. ಮುಂದೂಡ್ತಾ ಇರೋದು ನೆಕ್ಸ್ಟ್ ವೀಕಲ್ಲಿ ಮತ್ತೆ ಫೈನಲ್ ಇದೆ, ಜಡ್ಜ್ಮೆಂಟ್ ಇದೆ. ಒಂದು ವೇಳೆ ಎಲ್ಲರೂ ಇಷ್ಟು ಬೈಕ್ಗಳು ಓಡ್ಬೋದು ಅಂತ ಪರ್ಮಿಷನ್ ಕೊಟ್ಟರೆ ಆಟೋ ಸಂಘಟನೆಗಾಗಲಿ ನೀವಾಗಲಿ ಏನಾದ್ರು ಯಾವ ರೀತಿ ಹೋರಾಟ ಇರುತ್ತೆ ನಿಮಗೆ? ನಾವು ಹೋರಾಟ ಮಾಡೋವಂಥದ್ದು ಏನೂ ಇಲ್ಲ ಸರ್. ನಮಗೆ ಅವರು ಬೈಕ್ ಟ್ಯಾಕ್ಸಿ ಬಂದ್ ಮಾಡಿದ್ರೆ ನಮಗೆ ಹೋರಾಟ ಮಾಡೋ ಜರುರತೆ ಇಲ್ಲ. ನಮಗೆ ಅವರು ಮಾಡಿರೋ ಕಾರಣಕ್ಕೆ ನಮ್ಮ ರೋಡಲ್ಲೆಲ್ಲ ನಿಂತ್ಕೊಳ್ಳೋಂಗಾಗಿದೆ. ಈಗ ಅವರು ಹೇಳ್ತಾರೆ ನಮ್ಮ ಹೊಟ್ಟೆ ಮೇಲೆ ಹೊಡಿತಾರೆ, ನಾವೇನೋ ದುಡ್ಕೊಂತ ಇದ್ದು. ಸರ್ ಅವರು ಹೊಟ್ಟೆಪಾಡು ಮೇಲೆ ಅಂದರೆ ವೈಟ್ ಬೋರ್ಡ್ ಮಾಡ್ಕೊಂಡು ಹೊಡಿಯೋದಕ್ಕೆ ಮುಂಚೆ ಯೆಲ್ಲೋ ಬೋರ್ಡ್ ಮಾಡ್ಕೊಂಡು ಬರಲಿ ಸರ್. ಈಗ ಅದಕ್ಕೆ ಕೋರ್ಟಿಗೆ ಹೋಗಿರೋದು. ಅದೇ ಪರ್ಮಿಷನ್ ಕೊಡ್ತೀನಿ ಅಂತ ಹೇಳ್ತಾರೆ. ಈಗ ಎಷ್ಟು ಗಾಡಿ ಕೊಡ್ತೀನಿ ಅಂತ ಗೊತ್ತಿಲ್ಲ, ಬಟ್ ಏನು ಯಾವ ಥರ ಪರ್ಮಿಷನ್ ಸರ್. ಇವಾಗ ವೈಟ್ ಬೋರ್ಡ್ ಆಲ್ರೆಡಿ ಹೊಡಿತಾ ಇದ್ದಾರಲ್ಲ, ಅದನ್ನು ಬಂದ್ ಮಾಡಿ ಕೇಳಿ. ಸರ್ಕಾರ ಮೊದಲು ಬಂದ್ ಮಾಡಿ ಕೇಳಿ, ಇಲ್ಲಾಂದರೆ ಯಾವುದೋ ಪರಿಹಾರ ಘೋಷಣೆ ಮಾಡಿ ಕೇಳಿ. ಇದೇನು ಸರ್ಕಾರ ಏನು ಮಾಡ್ತಾ ಇದೆ ಕೆಲಸ? ಸರ್ಕಾರ ಸುಮ್ಮನೆ ಕೂತ್ಕೊಂಡಿದೆ. ಇದು ನಮಗೆ ದಿನನಿತ್ಯಲೇ ತೊಂದರೆ ಆಗ್ತಾ ಇದೆ. ಆ ತೊಂದರೆ ಕೇಳೋರು ಯಾರೂ ಇಲ್ಲಲ್ಲ. ರೋಡಲ್ಲೆಲ್ಲ ಗುಂಡಿ ಬಿದ್ದಿದೆ. ಅದೆಲ್ಲ ಬಿಟ್ಬಿಟ್ಟು ಯಾವುದ್ಯಾವುದೋ ಘೋಷಣೆ ಮಾಡ್ಕೊಂಡು ಕೂತ್ಕೊಂಡವ್ರೆ. ಏನು ಮಾಡ್ತಾ ಇದ್ದಾರೆ ಸರ್ಕಾರ? ಇಲ್ಲಿ ನೋಡಿ ಎಷ್ಟು ಸಮಸ್ಯೆ ಆಗ್ತಾ ಇದೆ ನೋಡಿ. ಅಲ್ಲಿ ಗಾಡಿ ನಿಂತ್ಕೊಂಡಿದೆ, ಇಲ್ಲಿ ನಿಂತ್ಕೊಂಡಿದೆ, ಅಲ್ಲಿ ನಿಂತ್ಕೊಂಡಿದೆ, ರೋಡೆಲ್ಲ ನಿಂತ್ಕೊಂಡಿದೆ. ನಮಗೆ ಸಮಸ್ಯೆ ಎಷ್ಟು ಆಗ್ತಾ ಇದೆ ಗೊತ್ತಾ? ಅದಕ್ಕೆ ಕೇಳೋರು ಯಾರು ಇದ್ದಾರೆ? ಬರೀ ಹೇಳೋದೇ ಆಯ್ತು, ಅಲ್ಲಿ ಹೇಳೋದೇ ಆಯ್ತು. ಏನು ಹೇಳ್ತಾ ಇದ್ದಾರೆ? ಪ್ರಚಾರಕ್ಕೆ ಬರ್ತಾರೆ, ಓಟ್ ಹಾಕ್ಸ್ಕೊತಾರೆ, ತೊಗೊತಾರೆ. ಅವ್ರ ಮನೇಲಿ ಅವ್ರು ಕೂತ್ಕೋತಾರೆ, ಇವ್ರ ಮನೇಲಿ ಇವ್ರು ಕೂತ್ಕೋತಾರೆ. ನಮ್ಮದು ಪರಿಹಾರ ಮಾಡೋರು ಯಾರು? ನಿಮ್ಮ ಪ್ರಕಾರ ಬೈಕ್ ಟ್ಯಾಕ್ಸಿ ಬೇಡವೇ ಬೇಡ ಸರ್. ನಮಗೆ ಬೇಕಾಗಿಲ್ಲ, ನಮಗೆ ಅವಶ್ಯಕತೆ ಇಲ್ಲ. ಅವ್ರಿಗೆ ಅವಶ್ಯಕತೆ ಇದ್ದರೆ ಎಲ್ಲ ಬೋರ್ಡ್ ಮಾಡಿಸ್ಕೊಂಡು ಬಂದು ಹೊಡೀಲಿ. ರೋಡೆಲ್ಲ ಕಸ್ಟಮರ್ ಕೋರ್ಟಿಗೆ ಹೋಗಿರೋ ಅದೇ ಮ್ಯಾಟ್ರಿಗೆ ಎಲ್ಲೋ ಮಾಡಿ ಬಿಡ್ತಾರೆ ಅಂತ. ಈಗ ಎಲ್ಲ ಗಾಡಿಲೇ ಬಿಡ್ತಾ ಇರೋದು ಬೈಕ್ ಟ್ಯಾಕ್ಸಿನ. ಈಗ ನೆಕ್ಸ್ಟ್ ಇಲ್ಲ ಸರ್, ಬಿಡ್ತಾ ಇಲ್ಲ ಸರ್. ಇಲ್ಲ, ನೆಕ್ಸ್ಟ್ ಬರೋ ಗಂಟೆ ಇವಾಗ ಏನಕ್ಕೆ ಬಿಟ್ಟಿದ್ದಾರೆ ರೋಡಲ್ಲಿ? ಇವಾಗ ಏನಕ್ಕೆ ಬಿಟ್ಟಿದ್ದಾರೆ ಸರ್? ಇವಾಗ ಬಿಟ್ಟಿದ್ದಾರಲ್ಲ, ಆಲ್ರೆಡಿ ಬಿಟ್ಟಿದ್ದಾರಲ್ಲ. ಡೈಲಿ ನೋಡ್ತೀವಿ ಅಲ್ಲ. ನಮಗೆ ಸಮಸ್ಯೆ ಆಗಿರೋದು ಅದರಿಂದ, ನಿಂತ್ಕೊಂಡಿರೋದು ಗಾಡಿ ಅದರಿಂದ ತುಂಬ ಸಮಸ್ಯೆ ಆಗಿದೆ.